Hello everyone, welcome back to Halnoor Home Kitchen. Hope ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಇವತ್ತೊಂದು ಸಿಂಪಲ್ ಆಗಿರುವಂತ ಮಾಡೋದು ಈಸಿ ಬಟ್ ರುಚಿನೂ ಅಮೇಜಿಂಗ್ ಆಗಿರುತ್ತೆ. ಪನ್ನೀರ್ ಮತ್ತೆ ಕ್ಯಾಪ್ಸಿಕಮ್ದೊಂದು ಕರಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮಸಾಲೆ ಎಲ್ಲ ರುಬ್ಬ ಹಾಕೋದೆಲ್ಲ ಏನಿಲ್ಲ, ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂತದ್ದು. ಇದಕ್ಕೆ ನಾನು ಇಲ್ಲಿ 400 ಗ್ರಾಮ್ ಅಷ್ಟು ಪನ್ನೀರ್ ತಗೊಂಡಿದ್ದೀನಿ. ಪನ್ನೀರ್ ನೀವು ಯಾವ ಸೈಜ್ ಆದ್ರೂ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಚಿಕ್ಕದು ದೊಡ್ಡದು ನಿಮ್ಗೆ ಯಾವ ಸೈಜ್ ಬೇಕೋ ಕಟ್ ಮಾಡ್ಕೋಬಹುದು. ನಾನು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದಪ್ಪ ಇದ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಈ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡಿದೀನಿ. ಇಷ್ಟಿಷ್ಟು ದೊಡ್ಡದಾಗೇನೆ ಚೆನ್ನಾಗಿ ಇರುತ್ತೆ, ಏನಾಗಲ್ಲ, ಫ್ರೈ ಆಗುತ್ತೆ, ಆರಾಮಾಗಿ ಬೇಯುತ್ತೆ. ಮತ್ತೆ ಇದನ್ನ ಇವಾಗ ಒಂದು ಮಸಾಲಾ ರೆಡಿ ಮಾಡ್ಕೊಂಡು ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಇಡಬೇಕು ಮ್ಯಾರಿನೇಟ್ ಮಾಡೋಕೆ. ಸೊ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಕಸೂರಿ ಮೇಥಿ ಬರುತ್ತಲ್ಲ, ಮೆಂತ್ಯ ಪೌಡರ್, ಡ್ರೈ ಆಗಿರೋ ಮೆಂತ್ಯ ಸೊಪ್ಪಿನ ಪುಡಿ, ಅದನ್ನ ಹಾಕೋಬೇಕು. ಅರ್ಧ ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಒಂದ್ 1/4 ಚಮಚ ಅಥವಾ ಅರ್ಧ ಚಮಚದಷ್ಟು ಅರಿಶಿನ, ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಂಡಿದೀನಿ. ಇದನ್ನೆಲ್ಲ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿ ಈ ತರ ಬಂದಿದೆ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಇವಾಗ ಪನ್ನೀರ್ ಪೀಸಸ್ ಇತ್ತಲ್ಲ ಅದನ್ನು ಎಲ್ಲ ಹಾಕೋಬೇಕು. ಮತ್ತೆ ನಾನು ತರಕಾರಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೆ. ಕ್ಯಾಪ್ಸಿಕಮ್ ತಗೊಂಡಿದೀನಿ. ಚಿಕ್ಕದಾದ್ರೆ 1 ತಗೊಳ್ಳಿ, ದೊಡ್ಡದಾದ್ರೆ ಒಂದ್ ಅರ್ಧ ಸಾಕಾಗುತ್ತೆ. ಮತ್ತೆ ಎಲ್ಲಾ ತರಕಾರಿನೂ ಸ್ವಲ್ಪ ದಪ್ಪ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಟೊಮೊಟೊ ತುಂಬಾ ಚಿಕ್ಕದಿತ್ತು, ಒಂದೇ ಒಂದ್ ಹಾಕೊಂಡಿದೀನಿ. ಮತ್ತೆ ಆನಿಯನ್ ಮೀಡಿಯಂ ಸೈಜ್ದು 1 ಆನಿಯನ್ ತಗೊಂಡಿದೀನಿ. ಅದನ್ನು ಅಷ್ಟೇ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದೀನಿ. ಎಲ್ಲವೂ ಸೇಮ್ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕೊಂಡು ಪನ್ನೀರ್ ಜೊತೆಗೆ ಮಸಾಲಾ ಜೊತೆಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಪನ್ನೀರ್ ಎಲ್ಲ ಮಿಕ್ಸ್ ಮಾಡಿದಾಯ್ತು. ಇದನ್ನ ಇವಾಗ ಅಟ್ಲೀಸ್ಟ್ 10 ರಿಂದ 15 ನಿಮಿಷ ಮ್ಯಾರಿನೇಟ್ ಆಗೋಕ್ ಬಿಡಬೇಕು. ನಿಮ್ಮ ಹತ್ರ ಟೈಮ್ ಇದ್ರೆ ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ಮಾಡ್ಕೋಬಹುದು. ನಾನು ಒಂದ್ 15 ನಿಮಿಷ ಬಿಡ್ತಾ ಇದ್ದೀನಿ. ಅಷ್ಟ್ರಲ್ಲಿ ಇನ್ನೊಂದು ಮಸಾಲ ರೆಡಿ ಮಾಡ್ಕೋಬೇಕು. ಇಲ್ಲಿ ಒಂದ್ ದೊಡ್ಡ ಬೌಲ್ ಅಲ್ಲಿ ಅರ್ಧ ಬೌಲ್ ಅಷ್ಟು ಮೊಸರು ತಗೊಂಡಿದೀನಿ. ಒಂದು ಕಪ್ ಅಲ್ಲಾದ್ರೆ 2, ಚಿಕ್ಕ ಕಪ್ ಅಲ್ಲಾದ್ರೆ 2 ಕಪ್, ಸಣ್ಣ ಬೌಲ್ ಅಲ್ಲಾದ್ರೆ 2 ಬೌಲ್ ತಗೊಳ್ಳಿ. ಮೊಸರು ಮತ್ತೆ ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, ಅರ್ಧ ಟೀ ಚಮಚ ಅರಿಶಿನ, ಮತ್ತೆ ಅರ್ಧ ಟೀ ಚಮಚ ಚಿಲ್ಲಿ ಪೌಡರ್ ಹಾಕೋತಾ ಇದೀನಿ. ಕಡಲೆ ಹಿಟ್ಟು ಅಂದ್ರೆ ಬೋಂಡದ ಹಿಟ್ಟು ಬರುತ್ತಲ್ಲ ಅದು. ಸೊ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇದನ್ನು ಕೂಡ ಎತ್ತಿಟ್ಕೊಳ್ಳೋಣ. ಮಸಾಲಾ ರೆಡಿ ಆಯ್ತು. ಇವಾಗ ಪನ್ನೀರ್ ಕೂಡ ಮ್ಯಾರಿನೇಟ್ ಆಗಿದೆ. ಇದಕ್ಕೆ ಇವಾಗ ಒಂದು ಪ್ಯಾನ್ ಅಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಬಟರ್ ಹಾಕೋತಿದೀನಿ. ನೀವು ಎಣ್ಣೆ ಕೂಡ ಹಾಕೋಬಹುದು, ಇಲ್ಲ ಬಟರ್ ಹಾಕೊಂಡು ಮಾಡ್ಕೋಬಹುದು. ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಟರ್ ಹಾಕಿದ್ರೆ, ಬೆಣ್ಣೆ ಹಾಕಿದ್ರೆ. ಸೊ ಬೆಣ್ಣೆ ಹಾಕ್ಬಿಟ್ಟು ಅದಕ್ಕೆ ಇವಾಗ ಪನ್ನೀರ್ ಮ್ಯಾರಿನೇಟ್ ಆಗಿತ್ತಲ್ಲ ಅದನ್ನೆಲ್ಲ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಒಂದ್ 7 ರಿಂದ 8 ನಿಮಿಷ ಟೈಮ್ ತಗೊಳುತ್ತೆ. ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು, ತುಂಬಾನು ಏನು ಬ್ರೌನ್ ಆಗೋಷ್ಟು ಬೇಕಿಲ್ಲ. ಪನ್ನೀರ್ ಎಲ್ಲ ಒಂದ್ ಸ್ವಲ್ಪ ಲೈಟ್ ಆಗಿ ಬ್ರೌನ್ ಆಗೋಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ಆಮೇಲೆ ನಾವು ಮಸಾಲಾ ಜೊತೆಗೆ ಹೆಂಗಿದ್ರು ಬೇಯಿಸೋದಿದ್ದೇ ಇದೆ. ಸೊ ಒಂದ್ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಇವಾಗ ಈ ತರ ಮಸಾಲೆ ಜೊತೆಗೆ ಮುಂಚೆನೆ ಫ್ರೈ ಮಾಡಿ ಇಟ್ಕೊಳ್ಳೋದ್ರಿಂದ ಪನ್ನೀರ್ ಎಲ್ಲ ಮಸಾಲಾನ ಚೆನ್ನಾಗಿ ಹೀರ್ಕೊಂಡಿರುತ್ತಲ್ಲ, ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ನಾನು ಇಲ್ಲಿ ಮಧ್ಯ ಕೈ ಆಡಿಸ್ತಾ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಒಂದ್ 7-8 ನಿಮಿಷ ಫ್ರೈ ಮಾಡಿದೀನಿ. ನೋಡಿ ಪನ್ನೀರ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ತುಂಬಾನು ಡಾರ್ಕ್ ಬ್ರೌನ್ ತರ ಮಾಡಕ್ ಹೋಗ್ಬೇಡಿ, ಲೈಟ್ ಬ್ರೌನ್ ಅಲ್ಲಿ ಆಗಿದ್ರೆ ಸಾಕಾಗತ್ತೆ. ಇದನ್ನ ಎತ್ತಿಟ್ಬಿಟ್ಟು ಸೇಮ್ ಪ್ಯಾನ್, ನಾನು ಪನ್ನೀರ್ ಹುರ್ಕೊಂಡಿದ್ ಪ್ಯಾನ್ ಅಲ್ಲೇ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಂಡು ಮಾಡ್ತಾ ಇದ್ದೀನಿ. ನೀವು ಬೆಣ್ಣೆ ಹಾಕೋಬಹುದು, ಇಲ್ವಾ ಎಣ್ಣೆ ಹಾಕೋಬಹುದು, ಇಲ್ಲ ಎರಡನ್ನೂ 1 ಟೇಬಲ್ ಸ್ಪೂನ್ ಅಷ್ಟು ಮಿಕ್ಸ್ ಮಾಡ್ಕೊಂಡು ಹಾಕೋಬಹುದು, ಚೆನ್ನಾಗಿರುತ್ತೆ. ನಿಮ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇಷ್ಟ ಕರೀಲಿ ಅನ್ನೋದಾದ್ರೆ ಈಗ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನೂ ಕೂಡ ಹಾಕೊಳ್ಳಿ. ಅದಕ್ಕಾದ್ಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಸೋಂಪು ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು 3 ರಿಂದ 4 ಗ್ರೀನ್ ಚಿಲ್ಲಿ ಹಾಕೋತಾ ಇದ್ದೀನಿ. ಚಿಲ್ಲಿ ಪೌಡರ್ ನಾವು ಹಾಕಿರೋದ್ರಿಂದ ಮಸಾಲಾಗೆಲ್ಲ ನೋಡ್ಕೊಂಡು ಹಾಕೊಳ್ಳಿ. ನೀವು ಮಕ್ಳೆಲ್ಲ ತಿಂತಾರೆ ಅನ್ನೋದಾದ್ರೆ ಗ್ರೀನ್ ಚಿಲ್ಲಿ ಹಾಕೋಕೆ ಹೋಗ್ಬಿಡಿ. ಹಸಿರು ಮೆಣಸಿನಕಾಯಿ, ಚಿಲ್ಲಿ ಪೌಡರ್ ಇಲ್ಲೋ ಖಾರನೇ ಸಾಕಾಗುತ್ತೆ. ಅದನ್ನೆಲ್ಲ ಒಗ್ಗರಣೆ ಒಂದ್ ಸ್ವಲ್ಪ ಕೈ ಆಡಿಸ್ಬಿಟ್ಟು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮೊಸರುದು ಮಸಾಲ, ಅದನ್ನ ಹಾಕೋಬೇಕು. ಅದನ್ನ ಹಾಕೊಂಡು ಬೌಲ್ನು ಕೂಡ ತೊಳ್ಕೊಂಡು ಸ್ವಲ್ಪ ನೀರ್ ಹಾಕೊಳ್ಳಿ, ಅದು ಗಟ್ಟಿ ಇರುತ್ತೆ. ಸೊ ಬೌಲ್ ತೊಳ್ಕೊಂಡು ನೀರ್ ಹಾಕೊಂಡು ಸ್ವಲ್ಪ ತೆಳಗಾಗತ್ತೆ, ಮಸಾಲ ಕುದಿಯೋಕೆ ಬೇಯೋಕೆ ಈಸಿ ಆಗುತ್ತೆ. ಸೊ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಧ್ಯೆ ಕೈ ಆಡಿಸ್ತಾ ಇರಿ. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಒತ್ತೋಕ್ ಶುರು ಆಗುತ್ತೆ. ಮಧ್ಯೆ ಕೈ ಆಡಿಸ್ಕೊಂಡು ಇದಕ್ಕೀಗ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಕಿ ಒಂದ್ ಸ್ವಲ್ಪ ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ಬೇಯ್ಬೇಕು, ಅಷ್ಟು ಬೇಯಿಸ್ಕೊಳ್ಳಿ. ಒಂದ್ 3-4 ನಿಮಿಷ ಟೈಮ್ ತಗೊಳುತ್ತೆ. ಸೊ ಬೇಯಿಸ್ಬಿಟ್ಟು ಆಮೇಲೆ ನಾವಿಲ್ಲಿ ಪನ್ನೀರ್ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ಹಾಕೋಬೇಕು. ನಿಮ್ಗೆ ತುಂಬಾ ತೆಳ್ಳಗಿರೋ ಗ್ರೇವಿ ಬೇಕು ಅಂದ್ರೆ ಈಗ ಸ್ವಲ್ಪ ಜಾಸ್ತಿ ಬಿಸಿನೀರು ಆಡ್ ಮಾಡಿ ತೆಳ್ಳಗ್ ಮಾಡ್ಕೊಳ್ಳಿ ಗ್ರೇವಿನ. ಸ್ವಲ್ಪ ಗಟ್ಟಿ ಬೇಕು ನಿಮ್ಗೆ ಮಸಾಲಾ ಕರಿ ಅನ್ನೋದಾದ್ರೆ ಇಷ್ಟು ಸಾಕಾಗುತ್ತೆ. ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕಾಗುತ್ತೆ. ಇದಕ್ಕೆ ಇವಾಗ ಪನ್ನೀರ್ನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ಹಾಕೋತಾ ಇದ್ದೀನಿ. ಪನ್ನೀರ್ ಎಲ್ಲ ಮಸಾಲಾ ಜೊತೆಗೆ ಮಿಕ್ಸ್ ಆಗೋ ತರ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಒಂದು 4 ರಿಂದ 5 ನಿಮಿಷ ಬೇಯಿಸ್ಬೇಕಾಗತ್ತೆ. ಮುಚ್ಚಿ ಬೇಯಿಸಿ, ಬೇಗನೂ ಆಗುತ್ತೆ, ಚೆನ್ನಾಗಾಗುತ್ತೆ.
ಕರಿ ಎಲ್ಲ ಆಲ್ಮೋಸ್ಟ್ ಆಯ್ತು ಅನ್ನೋವಾಗ ಎಂಡಲ್ಲಿ ನಾನು ಫುಡ್ ಕ್ರೀಮ್ ಹಾಕ್ತಾ ಇದ್ದೀನಿ. ನೀವು ಫುಡ್ ಕ್ರೀಮ್ ಇಲ್ಲ ಅಂದ್ರೆ ಗೋಡಂಬಿನ ಕೂಡ ರುಬ್ಬಿಟ್ಟು ಹಾಕ್ಬೋದು. ಒಂದ್ 8-10 ಗೋಡಂಬಿನ ಒಂದ್ ಅರ್ಧ ಗಂಟೆ ಮುಂಚೆ ನೀರಲ್ಲಿ ನೆನೆಸ್ಬಿಟ್ಟು ರುಬ್ಬಿ ಅದನ್ನು ಕೂಡ ಹಾಕಿ ಸೇಮ್ ಟೇಸ್ಟ್ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಕ್ರೀಮಿ ಕನ್ಸಿಸ್ಟೆನ್ಸಿ ಇರ್ಲಿ ಅಂತ ಅಷ್ಟೇ ಕರಿಯಲ್ಲಿ ಚೆನ್ನಾಗಿ ಬರುತ್ತೆ. ನೋಡೋಕು ಚೆನ್ನಾಗಿರುತ್ತೆ, ತಿನ್ನೋಕು ಚೆನ್ನಾಗಿರುತ್ತೆ. ನೋಡಿ ಈ ತರ ಲಾಸ್ಟ್ ಅಲ್ಲಿ ಇನ್ನೊಂದ್ 2 ನಿಮಿಷ ಕುದಿಸಿದ್ರೆ ಮಧ್ಯ ನೀರ್ ಅಲ್ಲಲ್ಲೇ ಆಯಿಲ್ ಎಲ್ಲ ಬಿಟ್ಕೊಂಡಂಗ್ ಆಗ್ತಿದ್ಯಲ್ಲ, ಈ ತರ ಆಗ್ಬೇಕು. ಕರಿ ಪರ್ಫೆಕ್ಟ್ ಆಗಿ ರೆಡಿ ಇದೆ. ರೋಟಿ, ಚಪಾತಿ, ನಾನ್ ಯಾವ್ದ್ರ ಜೊತೆ ಆದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅಥವಾ ಲಂಚ್ ಬಾಕ್ಸ್ ಯಾವ್ದಕ್ ಬೇಕಾದ್ರೂ ಮಾಡ್ಕೋಬಹುದು. ಪನ್ನೀರ್ ಕೂಡ ಸಾಫ್ಟ್ ಆಗಿ ಎಷ್ಟೇ ಹೊತ್ತಾದ್ರೂ ತಣ್ಣಗಾದ್ರೂ ಕೂಡ ಕರಿ ಪನ್ನೀರ್ ಸಾಫ್ಟ್ ಆಗಿರುತ್ತೆ. ಈ ತರ ಮಾಡೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಮುಂದಿನ ರೆಸಿಪಿಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್. ಬಾಯ್.